ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ವೀಣಾ ಸುಬ್ರಹ್ಮಣ್ಯ ಭಟ್ರು ಅವರ ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಅವರು ಅಗರುಡ್ಡು ಮತ್ತು ಅಡಿಕೆ ಜೊತೆಗೆ ಅಗರುಡ್ಡು, ಕಾಳುಮೆಣಸು, ಏಲಕ್ಕಿ, ಹಾಗೆ ಇದು ಸಾಂಬಾರು ಪದಾರ್ಥಗಳು, ಹೀಗೆ ಹಲವಾರು ಕಾಫಿ, ವಿವಿಧ ಬಾಳೆ, ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದಿದ್ದಾರೆ. ಅದನ್ನು ನೋಡ್ಕೊಂಬರೋಣ. ತೋಟಕ್ಕೆ ಹೋಗೋಣ ಬನ್ನಿ. ಇದು ಕಾಫಿ ಅಂತ ಕಾಫಿ ಗಿಡ ಹೇಳಿ ನೋಡ್ಬೋದು ನೀವು. ಕಾಫಿನ ಕೂಡ ಮಾಡಿದ್ದಾರೆ ಅವರು. ಒಟ್ಟು ಇವರ ತೋಟದಲ್ಲಿ ವಿವಿಧ ಜಾತಿಯ ಹೂವಿನ ಗಿಡ ಇರ್ಬೋದು, ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಹಾಗೆ ಇನ್ನೂ ಹಲವಾರು ರೀತಿಯ ಸಮಗ್ರ ಕೃಷಿ ಪದ್ಧತಿಯನ್ನು ಇವರು ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾಡು ಜಾತಿಯ ಮರಗಳಿಗೆಲ್ಲ ಏನು ಮಾಡಿದರೆ ಕಾಳುಮೆಣಸುಗಳನ್ನು ಹಾಕಿದ್ದಾರೆ ನೋಡಿ. ಇದನ್ನು ಫುಲ್ಲು ಅವರು ನೈಸರ್ಗಿಕ ಕೃಷಿಯಾಗಿ ಮಾಡಿದ್ದಾರೆ. ಅಂದರೆ ಇರತ್ತ ನ್ಯಾಚುರಲ್ ಗಿಡದಿಂದ ಮಾವಿನ ಗಿಡ ಇರ್ಬೋದು ಅಥವಾ ಕಾಡು ಜಾತಿಯ ಮರ ಇರ್ಬೋದು. ಇದು ನೋಡಿರಿ, ಅದೊಂದು ಕಾಡು ಜಾತಿಯ ಮರ. ಅದಕ್ಕೆ ಚನಕನ ಮರ ಅಂತ ಹೇಳ್ತಾರೆ. ಆ ಮರ ಮತ್ತಿ ಮರ ಇದೆ. ಸೊ ಆ ಕಾಡು ಜಾತಿಯ ಮರಗಳಿಗೆ ಕಾಳುಮೆಣಸನ್ನು ಹಾಕಿದ್ದಾರೆ. ಅದಕ್ಕೆ ಅಡಿಕೆ ಜೊತೆಯಲ್ಲಿ ಕೂಡ ಕಾಳುಮೆಣಸನ್ನು ಹಾಕಿದ್ದಾರೆ. ಅವುಗಳ ಮಧ್ಯದಲ್ಲೇ ಅಡಿಕೆಯನ್ನು ಬೆಳೀತಾರೆ. ಅಂದರೆ ಮರಗಳನ್ನು ಕಡಿದು ಇವರು ತೋಟ ಮಾಡಿಲ್ಲ. ತೋಟದ ಮಧ್ಯೆ ಕಾಡು, ಕಾಡಿನ ಮಧ್ಯೆ ತೋಟ, ಆ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ನಿಮ್ಗೆ ಕಾಣಿಸ್ತಾ ಇದೆ, ಎಗ್ ಫ್ರೂಟ್ ಅಂತ. ಹಣ್ಣು ಆಲ್ರೆಡಿ ಇದೆ, ನೋಡ್ಬೋದು. ಇಲ್ಲಿ ಹಣ್ಣಾಗಿದೆ. ಏನು ನರ್ಸರಿಗೆ ಬಂದರೆ ನಿಮಗೆ ವಿವಿಧ ಜಾತಿಯ ಗಿಡಗಳನ್ನು ಕಾಣ್ಬೋದು. ಹಾಗೆ ಇವ್ರ ತೋಟದಲ್ಲಿ ಎಲ್ಲ ರೀತಿಯ ಸಸ್ಯಗಳನ್ನು, ಎಲ್ಲ ರೀತಿಯ ತೋಟಗಾರಿಕೆ ಬೆಳೆಗಳನ್ನು, ಎಲ್ಲ ರೀತಿಯ ಏನು ಸ್ಪೈಸಸ್ ಅಂತಾರೆ, ಸಾಂಬಾರು ಪದಾರ್ಥಗಳಿರ್ಬೋದು, ಆಮೇಲೆ ಕಾಫಿ ಇರ್ಬೋದು, ಹೂವು ಇರ್ಬೋದು, ಎಲ್ಲ ಬೆಳೆಗಳನ್ನು ಇವ್ರ ತೋಟದಲ್ಲಿ ನೀವು ಕಾಣ್ಬೋದಾಗಿದೆ. ಈ ಥರ ಹೇಳಿ ಬಂದಿದೆ ನೋಡಿ, ಎಗ್ ಫ್ರೂಟ್ ಇದು. ಅದರ ಕೆಳಗಡೆ ಕಾಫಿ ಇದೆ, ಕಾಫಿ ಕೂಡ ಕಾಯಿ ಬಂದಿದೆ ನೋಡಿ. ಸಹಜ ಕೃಷಿ ಅಂದರೆ ಈ ಥರ ಮಾಡ್ಬೇಕು ನೋಡ್ರಿ. ಏನೇನು ಮರಗಳಿದೆ ಎಲ್ಲ ಮರಗಳನ್ನು ಹಾಗೆ ಬಿಟ್ಕೊಂಡು ಅದ್ರ ಮಧ್ಯದಲ್ಲಿ ನಾವು ಏನು ಬೆಳೆಗಳನ್ನು ಬೆಳೆಯೋದು. ಯಾಕಂದರೆ ಈ ಸಹಜ ಕೃಷಿಯಲ್ಲಿ ಏನಾಗುತ್ತೆ ಅಂದರೆ, ಈ ಮರದ ಎಲೆ ಏನು ಬೀಳುತ್ತೆ, ಅದರಿಂದ ಮಣ್ಣು ಕೂಡ ಒಳ್ಳೆಯ ಫಲವತ್ತತೆಯನ್ನು ಹೊಂದುತ್ತೆ. ಅದ್ರ ಜೊತೆಗೆ ನಾವು ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ ಅಂದರೆ, ಆ ಬೆಳೆಗಳು ಕೂಡ ಸಮೃದ್ಧವಾಗಿ ಬೆಳೀತವೆ. ಆ ಪ್ಲಾನಿಂಗಲ್ಲಿ ಇವ್ರು ಮಾಡ್ತಾಯಿದ್ದಾರೆ ಸಹಜ ಕೃಷಿಯನ್ನು. ವೀಣಾ ಸುಬ್ರಹ್ಮಣ್ಯ ಭಟ್ರು ಅವರು. ಇದು ಸಾಗರ ತಾಲೂಕಿನ ಕರೂರು ಹೋಬಳಿಯ ಹೊಸೂರು ಭಾಗದಲ್ಲಿ ಬರುತ್ತೆ. ಹೊಸೂರು ಅಂತ ಊರಿನ ಹೆಸರು. ಈ ಸಹಜ ಕೃಷಿಯಲ್ಲಿ ಏನಾಗುತ್ತೆ ಅಂದರೆ, ನೆರಳಿರೋದ್ರಿಂದ, ಇತರ ಮರಗಳಿರೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಗೆ ಹೆಚ್ಚಿನ ನೀರಾವರಿ ಕೂಡ ಇದಕ್ಕೆ ಬೇಕಾಗಲ್ಲ. ಕಾಳುಮೆಣಸೆಲ್ಲ ಬರ್ತಾಯಿದೆ ಇವಾಗ, ನೋಡ್ಬೋದು ನೀವು ಇಲ್ಲಿ. ಇದು ಒಂದು ಕಾಡು ಜಾತಿಯ ಮರ, ಹೊನ್ನಾಲು ಅಂತ. ಹೊನ್ನಾಲು ಮರಕ್ಕೇ ಒಳಗಡೆ, ತೋಟದೊಳಗಡೆ ಇರೋ ಹೊನ್ನಾಲು ಮರಕ್ಕೇ ಕಾಳುಮೆಣಸನ್ನು ಹಚ್ಚಿರ್ತಕ್ಕಂಥದ್ದು ಗಮನಿಸ್ಬೋದು ನೀವು ಇಲ್ಲಿ. ಆ ಮರವನ್ನು ಕೂಡ ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಮುತುಗಲು ಮರ ಅಂತ. ಇದು ಹೋಮದಲ್ಲೆಲ್ಲ ಬೆಳೆಸ್ತಾರೆ. ಇದ್ರ ಕಡ್ಡಿ ನೀವು ನೋಡ್ಬೋದು, ಮುತುಗಲು ಕಡ್ಡಿ ಅಂತ ಹೇಳ್ತಾರೆ. ನಿಮಗೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಇದು ಪೂಜಾ ಸೆಂಟರ್ಗಳಲ್ಲಿ ಸಿಗುತ್ತೆ. ಇದ್ರ ಕಡ್ಡಿ ಗಿಡ ನೋಡಿದ್ದೀರ ನೀವು? ನೋಡಿಲ್ಲ ಅಂದರೆ ಇದೇ ಗಿಡ ನೋಡ್ರಿ. ಇದು ಪೂಜಾ ಸೆಂಟ್ರಲ್ಲಿ ನಿಮ್ಗೆ ಸಿಗುತ್ತೆ, ಸಿಟಿಯಲ್ಲೆಲ್ಲ. ಹಳ್ಳಿಲೆಲ್ಲ ಕಡೆ ಇದು ನಾರ್ಮಲಾಗಿ ಇರುತ್ತೆ, ನೋಡಿರಲ್ಲ ಎಲ್ಲರೂ. ಆ ಗಿಡದಲ್ಲಿ ಕೂಡ, ಆ ಮರದಲ್ಲಿ ಕೂಡ ಹಾಗೆ ಬಿಟ್ಕೊಂಡು ಅದರಲ್ಲಿ ಕಾಳುಮೆಣಸನ್ನು ಹಾಕಿರ್ತಕ್ಕಂಥದ್ದು. ಅದ್ರ ಮಧ್ಯೆ ಬೇವು, ಅಂದರೆ ಅಡುಗೆಗೆ ಏನು ಬೆಳೆಸ್ತಾರಲ್ಲ ಬೇವಿನ ಗಿಡ, ಅದನ್ನು ಕೂಡ ನೀವು ಇಲ್ಲಿ ಕಾಣ್ಬೋದಾಗಿದೆ. ಬೇವಿನ ಮರ. ಕಾಡಿನ ಮಧ್ಯೆ ನೋಡಿ ಕಾಫಿ ಗಿಡನ ಹಾಕಿದ್ದಾರೆ. ಅದ್ರ ಬುಡಕ್ಕೆ ನೋಡಿರಿ, ಲಡ್ಡಾಗಿ ಬಿದ್ದಿರೋ ಮರದ ಚಕ್ಕೆ, ತೆಂಗಿನ ಮರ ಒಂದು ಹಾಳಾಗಿರುತ್ತೆ, ಅದನ್ನೊಂದು ಬುಡಕ್ಕೆ ಹಾಕಿದ್ದಾರೆ. ಅಂದರೆ ಅದು ಲಡ್ಡಾಗಿ ಕೊಳೆತು ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಇದು ನಿಂಬೆ ಗಿಡಕ್ಕೂ ಕೂಡ ಅದೇ ಕೆಲಸವನ್ನು ಮಾಡಿದರೆ, ಅದು ಕಾಡಿನ ಮಧ್ಯೆ ಆ ನಿಂಬೆ ಗಿಡನೂ ಕೂಡ ಹಾಕಿದ್ದಾರೆ ನೋಡ್ರಿ. ಈ ಥರ ಮರಗಳಿದ್ದರೆ ತೊಂದರೆ ಅಂತ ಎಲ್ಲ ಕಡ್ದಾಕ್ಬಿಡ್ತಾರೆ. ಆದರೆ ಇವರು ಸಹಜ ಕೃಷಿಯನ್ನು ಈ ಮರಗಳ ಮಧ್ಯದನೇ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ನೋಡಿ, ಇಲ್ಲೊಂದು ಕಾಫಿ ಗಿಡ ನೆಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇದು ಯಾವ ಗಿಡ ಅಂತ ಹೇಳಿ ನೋಡೋಣ, ಎಷ್ಟು ಚೆನ್ನಾಗಿ ಗೊತ್ತು, ಕಮೆಂಟ್ ಮಾಡಿ ನೋಡೋಣ. ಇದು ಏಲಕ್ಕಿ ಗಿಡ, ಇಲ್ಲೇ ನೆಟ್ಟಿದ್ದಾರೆ.
ಈ ಭೂಮಿ ಮೇಲೆ ಮನುಷ್ಯ ಇರ್ಬೇಕಾದ್ರೆ ಮೊದಲು ಕಾಡೇ ಜಾಸ್ತಿ ಇತ್ತು. ಪ್ರಾಣಿಗಳಿಗೆ ಎಲ್ಲ ಪ್ರಾಣಿಗಳ ಥರ ನಾವು ಮನುಷ್ಯರು ಕೂಡ ಪ್ರಾಣಿಗಳೇ. ಆದರೆ ಬರ್ತಾ 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 ನಮ್ಮ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಕಾಡೆಲ್ಲ ನಾಶ ಮಾಡಿ ಪ್ರಾಣಿಗಳನ್ನ ಓಡಿಸಿ ಎಲ್ಲ ನಮ್ಮ ಹತೋಟಿ ತೊಗೊಂಡು ನಾವೇ ಅದನ್ನು ವಶಪಡಿಸ್ಕೊಂಡು ನಾವೀಗ ಮೆರಿತಾ ಇದ್ದೀವಿ. ಆದರೆ ಈ ಥರ ಸಹಜ ಕೃಷಿಯನ್ನು ಕೈಗೊಂಡ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಯಾವುದೇ ಮರಗಳು ಕೂಡ ಸಾಯಲ್ಲ. ಈ ಮರಗಳು ಜಾಸ್ತಿ ಇರೋದ್ರಿಂದ ಆಮ್ಲಜನಕ ಕೂಡ ವಾತಾವರಣದಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಏನು ವಾತಾವರಣದ ಹೀಟ್ ಜಾಸ್ತಿ ಆಗುತ್ತೆ ಅದನ್ನು ಕೂಡ ಈ ಮರಗಳು ತಡೀತವೆ. ಅದ್ರ ಜೊತೆಗೆ ನಾವು ಲಾಭದಾಯಕವಾಗಿ ಈ ಥರ ಬೆಳೆಗಳನ್ನು ಕೂಡ ಬೆಳ್ಕೋಬೋದು ಅನ್ನೋದಕ್ಕೆ ಇವರು ಮಾದರಿಯಾಗಿ ನಮಗೆ ಕಾಣಸಿಗ್ತಾರೆ. ವೀಣಾ ಸುಬ್ರಾಯ ಭಟ್ರವರು ಸಿಲ್ವರ್ ಮರನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ ನೋಡಿ. ಸಿಲ್ವರ್ ಮರ ಇದು. ಇವ್ರ ತೋಟಕ್ಕೆ ಬಂದರೆ ನಿಮಗೆ ಕಾಡೊಳಗೆ ಎಂಟ್ರಿ ಆದ ಅನುಭವ ಆಗುತ್ತೆ. ಯಾಕಂದರೆ ಎಲ್ಲ ಜಾತಿಯ ಮರಗಳು ಸಿಗುತ್ತೆ, ನಿಮಗೆ ತೋಟಗಾರಿಕೆ ಬೆಳೆಗಳು ಸಿಗುತ್ತೆ. ಹಾಗೆ ಏನು ಸಾಂಬಾರು ಪದಾರ್ಥಗಳು ಏಲಕ್ಕಿ ಇರ್ಬೋದು, ಕಾಳು ಮೆಣಸು ಇರ್ಬೋದು, ತೋಟದ ಒಳಗಡೆ ಇದೆ ದಾಲ್ಚಿನ್ನಿ ಲವಂಗ ಎಲ್ಲ ನಿಮ್ಗೆ ತೋರಿಸ್ತೀನಿ ಮತ್ತೆ ಮುಂದೆ. ಈಗ ಎರೆಹುಳ ಗೊಬ್ಬರವನ್ನು ಮಾಡಲಿಕ್ಕೆ ಸುಮಾರು ಜನ ಏನು ಮಾಡ್ತಾರೆ, ಶೆಡ್ಗಳನ್ನು ಮಾಡಿಕೊಂಡು ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡು ಮಾಡ್ತಾರೆ. ಆದರೆ ಇವರು ಏನು ಶೆಡ್ಗಳನ್ನು ಮಾಡಿಲ್ಲ. ಇಲ್ಲಿ ಮರಗಳಿದ್ದಾವೆ ನೋಡಿ, ಇಲ್ಲ ಸುತ್ತಾಕಿ ಮರಗಳಿದ್ದಾವೆ, ಮರಗಳನ್ನು ಕಡ್ದಿಲ್ಲ. ಮರಗಳ ಪಕ್ಕದಲ್ಲಿ ಅದರ ಎಲೆಗಳನ್ನು ತೆಗೆದು ಹಾಕಿ ಇಲ್ಲಿ ಎರೆಹುಳ ಗೊಬ್ಬರ ತೊಟ್ಟಿಯನ್ನು ಕೂಡ ಮಾಡಿದ್ದಾರೆ ನೋಡಿ. ಈ ಬ್ಯಾಗ್ಸ್ ಎಲ್ಲ ಈಗ ಸಬ್ಸಿಡಿ ದರದಲ್ಲಿ ಸಿಗುತ್ತೆ ನಿಮಗೆ ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಅಥವಾ ಕೃಷಿ ಇಲಾಖೆಯಲ್ಲಿ. ಅದನ್ನು ತಂದು ಇಲ್ಲಿರ್ತಕ್ಕಂಥ ಮರದ ಎಲೆಗಳನ್ನು ತೆಗೆದು ಹಾಕಿ ಎರೆಹುಳ ಗೊಬ್ಬರವನ್ನು ಕೂಡ ಮಾಡ್ತಾಯಿದ್ದಾರೆ. ಸಾವಯವ ಕೃಷಿಯರಿಗೆ ಬೇಕಾಗಿರ್ತಕ್ಕಂಥದ್ದು ಎರೆಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, ದನಗಳ ಗೊಬ್ಬರ, ದನಗಳ ಸಗಣಿ ಗೊಬ್ಬರ ಬೇಕಾಗ್ತದೆ ಸಾವಯವ ಕೃಷಿಗೆ, ಸಹಜ ಕೃಷಿಗೆ. ಅದನ್ನು ಕೂಡ ಇವರು ಪ್ರಿಪೇರ್ ಮಾಡ್ಕೊಳ್ತಾರೆ. ನೋಡ್ಬೋದು ನೀವು ನೋಡಿ. ಇದು ಮತ್ತಿ ಮರ. ಮತ್ತಿ ಮರಕ್ಕೆ ಕೂಡ ಇದೊಂಥರ ಡಿಫ್ರೆಂಟ್. ಇದು ಭಾರಿ ಹಳೆಯ ಕಾಲದ, ತುಂಬ ಹಳೆಯ ಕಾಲದ ಕಾಳುಮೆಣಸು. ಇದು ಜಾಸ್ತಿ ನಿಮಗೆ ಇದು ಬರೋಲ್ಲ, ಏನಂದರೆ ಕಾಳುಮೆಣಸು ಬರೋಲ್ಲ. ಬಟ್ ಏನಂದರೆ ತುಂಬ ಗೊಂಚಲುಗಳು ಬರುತ್ತೆ, ಜಾಸ್ತಿ ಕಾಳಿರಲ್ಲ ಇದರಲ್ಲಿ. ಇದು ವಿಶೇಷತೆ ಏನಂತಂದರೆ ಇದು ಬಳ್ಳಿ ಜಾಸ್ತಿ ವರ್ಷ ಬರುತ್ತೆ, ನಿಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಬಳ್ಳಿ. ಏನು ಹೈಬ್ರಿಡ್ ತಳಿಗಳಿರ್ತವೆ ಅವು ಮಳೆ ಜಾಸ್ತಿ ಆದಾಗ ನಿಮಗೆ ಕೊಳೆತು ಹಾಳಾಗ್ತಕ್ಕಂಥ ಸ್ಥಿತಿ ತಂತವೆ, ಫಂಗಸ್ ಅಟ್ಯಾಕ್ ಆಗಿ. ಆದರೆ ಈ ಥರದ ಒಂದು ತಳಿಗಳನ್ನು ಹಾಕಿದಾಗ ನಿಮಗೆ ಆ ಥರ ತೊಂದರೆ ಸಿಗಲ್ಲ ನೋಡಿ. ಈ ಮತ್ತಿ ಮರದಲ್ಲೂ ಕೂಡ ಕಾಳುಮೆಣಸನ್ನು ಕಾಣ್ಬೋದು ನೀವು. ಸಹಜವಾಗಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ರೈತರು ಅಂದರೆ, ಕಾಡೆಲ್ಲ ಕಡಿದ್ಬಿಟ್ಟು ಅಲ್ಲಿ ಆ ಬೆಳೆ ಬೆಳಿತೀನಿ ಈ ಬೆಳೆ ಬೆಳಿತೀನಿ ಅಂತ ಏನು ಬೆಳೆನೂ ಬೆಳೀಕ್ಕಾಗಲ್ಲ. ಕೊನೆಗೆ ಕಾಡು ಇಲ್ಲದೇ ವಾತಾವರಣ ಎಲ್ಲ ಹೀಟ್ ಆಗಿಬಿಡುತ್ತೆ. ಇವರನ್ನು ನೋಡಿ ನಾವು ಕೂಡ ಸ್ವಲ್ಪ ಕಲ್ತ್ಕೊಳ್ಬೋದು ರೈತರಾಗಿ ನೋಡಿ. ಎರೆಹುಳ ಗೊಬ್ಬರ ಎಷ್ಟು ಚೆಂದ ಫಾರ್ಮ್ ಆಗಿದೆ ನೋಡಿ. ಎರೆಹುಳ ಇದೆ ನೋಡಿ ಇಲ್ಲಿ ನೋಡಿ, ತಿಂದು ಮತ್ತು ಸಣ್ಣ ಮರಿ ಕೂಡ ಇದೆ. ಎಷ್ಟು ಉತ್ಕೃಷ್ಟವಾದ ಗೊಬ್ಬರವನ್ನು, ಎರೆಹುಳ ಗೊಬ್ಬರವನ್ನು ಮಾಡಿದ್ದಾವೆ ಎರೆಹುಳ. ಈ ಗೊಬ್ಬರವನ್ನು ಯಾವುದೇ ಬೆಳೆಗೆ ಹಾಕಿದರೂ ಕೂಡ ಉತ್ತಮ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಈ ಒಂದು ಎರೆಹುಳ ಗೊಬ್ಬರಕ್ಕೋಸ್ಕರ ಇವರೇನು ಮಾಡ್ತಾ ಇದ್ದಾರೆ ಅಂದರೆ, ಈ ಅಡಿಕೆ ಸುಲಿದಿರೋ ಸಿಪ್ಪೆ ಇರ್ಬೋದು, ಆಮೇಲೆ ಇಲ್ಲೇ ಬಿದ್ದಿರ್ತಕ್ಕಂಥ ಎಲೆಗಳ ಒಣಗಿದ ಎಲೆಗಳಿವೆ ಎಲ್ಲರೂ ಒಟ್ಟು ಮಾಡಿ ಇಟ್ಕೊಂಡು ಅದನ್ನು ಕೊಳೆಸ್ಬಿಟ್ಟು ಈ ಒಂದು ಎರೆಹುಳ ತೊಟ್ಟಿಗೆ ತಂದು ಹಾಕಿ ಈ ರೀತಿಯಾದ ಒರಿಜಿನಲ್ ಗೊಬ್ಬರವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿ. ಸಂಪೂರ್ಣ ಸಾವಯವ ಗೊಬ್ಬರ. ಅಂದರೆ ಈಗೆಲ್ಲ ತೋರಿಸ್ಬೋದು ನೀವು, ತುಂಬ ಜನ ಬಾಟಲ್ ಇಟ್ಕೊಂಡಿದ್ದು ಸಾವಯವ ಗೊಬ್ಬರ ಲಿಕ್ವಿಡ್ ಸರ್, ನೀವು ಏನಿಲ್ಲ ಇದು ತೊಗೊಂಡ್ರೆ ಆಯಿತು, 200 ಲೀಟ್ರ್ ಬ್ಯಾರಲಿಗೆ ಹಾಕಿದರೆ ಆಯಿತು, ನೀವು 1 ಲೀಟ್ರ್ ಮರಕ್ಕೆ ಹಾಕಿಬಿಟ್ರೆ ನಿಮಗೆ ಒಳ್ಳೆ ಇಳುವರಿ ಬಂದುಬಿಡುತ್ತೆ ಸರ್ ಅಂತ ಹೇಳ್ತಾರೆ. ಆದರೆ ನಿಜವಾದ ಸಾವಯವ ಕೃಷಿ, ನಿಜವಾದ ಸಹಜ ಕೃಷಿ ಮಾಡಬೇಕಂತ ಇರ್ತಕ್ಕಂಥವ್ರು ಯಾರ್ಯಾರಿದ್ದೀರಿ ಅವರು ಈ ಥರ ಕೃಷಿಯ ಪ್ರಯೋಗಗಳನ್ನು ಮಾಡಬೇಕಾಗತ್ತೆ. ಸಾವಯವ ಗೊಬ್ಬರ ಅಂದರೆ ಇದು ನಿಜವಾದ ಸಾವಯವ ಗೊಬ್ಬರ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈಗ ಸಿಟಿಯಲ್ಲಿರೋ ವೇಸ್ಟ್ ಎಲ್ಲ ತೊಗೊಂಬಂದು ಸಾವಯವ ಗೊಬ್ಬರ ಅಂತ ಹೇಳಿ ಮಾರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಅದನ್ನೇ ಸಾವಯವ ಗೊಬ್ಬರ ಅಂತ ಹಾಕ್ಕೊಂಡು ಇಲ್ಲಿ ತೋಟಕ್ಕೆ ಇಲ್ಲಿರೋ ರೋಗಗಳೆಲ್ಲ ಬರ್ತಾಯಿದೆ. ಯಾಕಂದರೆ ಅಲ್ಲಿರೋ ಗೊಬ್ಬರದಲ್ಲಿ ಬರೀ ಗೊಬ್ಬರ ಇದೆಯೋ ಅಥವಾ ಇಲ್ಲೊಂದು ಶಿಲೀಂಧ್ರಗಳೆಲ್ಲ ಸೇರ್ಕೊಂಡ್ಬಿಡ್ತೀವಿ, ಯಾರಿಗೆ ಗೊತ್ತು. ಅದನ್ನು ತಂದು ನಮ್ಮ ತೋಟಕ್ಕೆ ಹಾಕಿದಾಗ ಇಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸತ್ತು ಅದರ ಎಫೆಕ್ಟು ಅಡಿಕೆ ಮರಕ್ಕಿರ್ಬೋದು ಅಥವಾ ಹಾಕಿರೋ ಗಿಡಗಳಿಗೆ ಆಗುತ್ತೆ. ಅದರಿಂದ ತುಂಬ ರೋಗಗಳನ್ನು ಇವತ್ತಿನ ಕೃಷಿ ಬಾಧಿಸ್ತಾ ಇದೆ. ಕೃಷಿಗೆ ರೈತರು ಅದರಿಂದ ತೊಂದರೆಗೊಳಪಟ್ಟಿದ್ದಾರೆ. ಸೊ ಅಂಥ ಏನು ಸಾವಯವ ಕೃಷಿ ಕಡೆ ಒಲವನ್ನು ಯಾಕೆ ಮಾಡಬೇಕು ಅಂದರೆ, ಒಂದು ಭೂಮಿಗೂ ಒಳ್ಳೆಯದು, ಮತ್ತು
ನಾವು ತಿನ್ನೋದಕ್ಕೂ ಕೂಡ ಯೋಗ್ಯವಾಗಿರುತ್ತೆ. ನಾವು ವಿಷವನ್ನು ಹಾಕಿ ವಿಷವನ್ನು ತಿಂದರೆ ನಮ್ಮ ದೇಹ ಕೂಡ ವಿಷಪೂರಿತವಾಗಿ ನಾವು ಎಲ್ಲ ರೋಗ ರುಜಿನಗಳಿಗೆ ತುತ್ತಾಗ್ತೀವಿ. ಸೊ ಇಂಥ ಪ್ರಯತ್ನಗಳಿಗೆ ಮುಂದಿನ ರೈತರು, ಯುವ ರೈತರು ಏನಿದ್ದೀವಿ ನಾವು, ಯುವ ಕೃಷಿಕರು ಸಾವಯವ ಕೃಷಿಯ ಜೊತೆ ಒಲವು ತೋರಿ ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ನನ್ನ ಮನವಿ, ಚಿಕ್ಕ ಮನವಿ. ನಾವು ಕೂಡ ಅದರ ಪ್ರಯತ್ನದಲ್ಲಿದ್ದೀವಿ. ಇವರು ಒಂದು 10-15 ಜೇನು ಸಾಕಾಣಿಕೆ ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಇಲ್ಲಿ ತೋಟ ಕೆಳಗಡೆ ಇದೆ, ಇಲ್ಲೇ ತೋಟ ಇದು ಅವ್ರದ್ದು. ತೋಟ ನೋಡಿದರೂ ಕೂಡ ನಿಮಗೆ ಎಲ್ಲ ಕಾಡು ಕಾಡಾಗಿ ಕಾಣ್ತದೆ. ಯಾಕಂದರೆ ಎಲ್ಲ ರೀತಿಯ ಸಸ್ಯಗಳು ಕೂಡ ಜೊತೆಗೆ ತೋಟದೊಳಗೆ ಮಿಶ್ರ ಬೆಳೆಯಾಗಿ ಮಾಡಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಾ ಇದೆ. ನಿಮ್ಮ ತೋಟಕ್ಕೆ ತೋರಿಸ್ತೀನಿ ನೋಡಿ ಅದು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ನೀವು ನೋಡ್ಬೋದು ಇಲ್ಲಿ ಜೇನು ಹುಳ ಕಾಣಿಸ್ತಾ ಇದೆಯಾ ನಿಮಗೆ. ತುಪ್ಪವನ್ನು ತಯಾರಿಸಲಿಕ್ಕೆ ರೆಡಿ ಮಾಡ್ತೀವಿ. ಇದು ಇವತ್ತಿನ ದಿನಗಳಲ್ಲಿ ಏನು ಕಾಡಲ್ಲಿ ಸಿಗ್ತಕ್ಕಂಥ ಜೇನಿಗಿಂತ ಈ ಥರ ಸಾಕಿದ ಜೇನಿಗೆ ಜಾಸ್ತಿ ವ್ಯಾಲ್ಯೂ ಇದೆ. ಯಾಕಂದರೆ ಇದು ಪರಿಶುದ್ಧವಾಗಿರುತ್ತೆ. ಯಾವುದೇ ರೀತಿಯ ಈ ಮರದ ಹೊಟ್ಟಿರ್ಬೋದು, ಅದು ಇದು ಹೆಣ ಎಲ್ಲ ಸಿಗೋಲ್ಲ, ಶುದ್ಧವಾಗಿರುತ್ತೆ ತುಪ್ಪ. ಹಾಗಾಗಿ ಇದಕ್ಕೆ ತುಂಬ ಬೇಡಿಕೆ ಕೂಡ ಜಾಸ್ತಿ ಇದೆ. ಇದರಿಂದ ಇನ್ನೊಂದು ನಮಗೆ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತೋಟದ ಪಕ್ಕದಲ್ಲೇ ಜೇನು ಇಡೋದ್ರಿಂದ ಏನಾಗುತ್ತೆ, ಆ ಜೇನು ನೊಣಗಳು ನಮ್ಮ ತೋಟದಲ್ಲಿರ್ತಕ್ಕಂಥ ಫಸಲಿನ ಹೂಗಳಿಂದ ಅದರ ಮಕರಂದವನ್ನು ಹೀರೋದ್ರ ಜೊತೆಗೆ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡ್ತವೆ. ಯಾವುದೇ ಒಂದು ಬೆಳೆ ಸರಿಯಾಗಿ ಕಾಯಿ ಬಿಡಬೇಕು ಅಂದರೆ ಅದಕ್ಕೆ ಸ್ಪರ್ಶ ಕ್ರಿಯೆ ಆಗಬೇಕಾಗುತ್ತೆ. ಅದಕ್ಕೆ ಈ ಜೇನುನೊಣ ಇರ್ಬೋದು, ದುಂಬಿ ಇಂಥವು ಬೇಕಾಗ್ತವೆ. ಅವೆಲ್ಲ ಇರಬೇಕು ಅಂದರೆ ನಾವು ಸಹಜ ಕೃಷಿಯಲ್ಲಿ ಇರಬೇಕು. ನಾವು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡೋದ್ರಿಂದ, ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಏನಾಗ್ತವೆ ಅಂದರೆ ಅಂಥ ಹುಳುಗಳ ಸಂತತಿಗಳು ನಾಶ ಆಗ್ತವೆ. ಅದರಿಂದ ಏನಾಗ್ತವೆ ಅಂದರೆ ನಮ್ಮ ಬೆಳೆಗಳಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ನಮಗೆ ಜಾಸ್ತಿ ಕಂಪ್ಲೇಂಟ್ ಬರೋದು, ನಮ್ಮಲ್ಲಿ ಜಾಸ್ತಿ ಅಡಿಕೆ ಹರಡುತ್ತಾ ಇದೆ. ಅದಕ್ಕೆ ಏನು ಮಾಡೋದು ಏನು ಮಾಡೋದು ಅಂತ ಕೇಳ್ತಿರ್ತಾರೆ. ಏನು ಮಾಡೋದು ಅಂದರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಪರಾಗಸ್ಪರ್ಶ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಜೇನನ್ನು ಸಾಕಣೆ ಮಾಡೋದು. ಜೇನನ್ನು ಸಾಕಣೆ ಮಾಡಿದ್ರು ಇವ್ರು ಏನು ಮಾಡಿದ್ದಾರೆ ಅಂದರೆ, ಮನೆ ಸುತ್ತಮುತ್ತಲಲ್ಲಿ ಜಾಸ್ತಿ ಹೂವಿನ ಗಿಡಗಳನ್ನು ಕೂಡ ಹಾಕಿದ್ದಾರೆ. ಹಾಗೆ ತೋಟನೂ ಇದೆ. ತೋಟದಲ್ಲಿ ಯಾವಾಗ ಹೂ ಬರುತ್ತೆ ಆವಾಗ ತೋಟದಿಂದ ಹೂವನ್ನು ಮಕರಂದವನ್ನು ಹೀರ್ಕೊಂಡು ಅವು ಕೂಡ ಬದುಕ್ತವೆ ಮತ್ತು ನಮ್ಮ ಬೆಳೆಗಳನ್ನು ಕೂಡ ಉಳಿಸ್ತವೆ. ಅದು ತೋಟದಲ್ಲಿ ಹೂ ಇಲ್ಲದೆ ಇರುವಾಗ ಇವರು ಸಕ್ಕರೆ ನೀರನ್ನು ಕೂಡ ಈ ಜೇನಿಗೆ ಇಡ್ತಾರೆ, ಅಥವಾ ಏನು ಸಕ್ಕರೆ ನೀರನ್ನು ಇಡ್ತಾರೆ. ಅದಾದಮೇಲೆ ಮನೆ ಹತ್ತಿರ ಇರೋ ಹೂಗಳಿಂದ ಮಕರಂದವನ್ನು ಹೀರ್ಕೊಂಡು ಅವು ಜೀವನವನ್ನು ಕೂಡ ಮಾಡ್ತವೆ. ಅದ್ರ ಜೊತೆಗೆ ಜೇನುತುಪ್ಪವನ್ನು ಮಾಡ್ತವೆ. ಇದರಿಂದ ರೈತರಿಗೆ ಜೇನುತುಪ್ಪದಿಂದಲೂ ಲಾಭ ಬರುತ್ತೆ, ಅವುಗಳು ಕೂಡ ಬದುಕಿದಂಗೆ ಆಗುತ್ತೆ, ನಾವು ಕೂಡ ಬದುಕಿದಂಗೆ ಆಗುತ್ತೆ. ಈ ಥರ ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಕೂಡ ಮಾಡ್ಕೋಬೇಕು. ನೋಡಿ, ಅಲ್ಲೊಂದೊಂದು ಪೆಟ್ಟಿಗೆ ಕಾಣಿಸ್ತದೆ, ಅಲ್ಲೆರಡಿದೆ, ಆಮೇಲೆ ಅಲ್ಲೊಂದಿದೆ. ಹೀಗೆ ತೋಟದ ಸುತ್ತ ಎಲ್ಲ ಕಡೆ ಏನು ನೆರಳಿದೆ ಅಲ್ಲೆಲ್ಲ ಜೇನು ಪೆಟ್ಟಿಗೆ ಮತ್ತು ಎರೆಹುಳು ತೊಟ್ಟಿಗಳನ್ನು ಇಟ್ಕೊಂಡಿದ್ದಾರೆ. ಇವ್ರೇನು ಮಾಡಿದ್ದಾರೆ ಅಂದರೆ, ಈ ಮನೆಗಳ ಸಂಪ್ಗಳಿಗೆ ಏನು ಯೂಸ್ ಮಾಡ್ತಾರೆ, ಒಂದು ಶೀಟ್ ಇದು ಪ್ಲಾಸ್ಟಿಕ್ಕಿಂದು, ಅದನ್ನು ಈ ಪೆಟ್ಟಿಗೆ ಸುರಕ್ಷತೆ, ಮಳೆಯಿಂದ ರಕ್ಷಣೆ ಇರಲಿ ಅಂತ ಈ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಪೆಟ್ಟಿಗೆ ಕೂಡ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿರಿ, ಎಷ್ಟು ಪೆಟ್ಟಿಗೆ ಇದೆ, A6 ಅಂತ ಕೊಟ್ಟಿದ್ದಾರೆ. ಜೇನು ಹುಳ ನೋಡಿರಿ ಯಾವ ರೀತಿ ಮೂವ್ ಆಗ್ತಿದೆ. ಈ ಜೇನು ಭಾರಿ ಸೂಕ್ಷ್ಮ ಗುರು. ನಾನು ನಿಂತ್ಕೊಂಡ ತಕ್ಷಣ ಒಳಗಡೆ ಹೋಗೋದೇ ಇಲ್ಲ, ನನ್ನೇ ಸುತ್ತರಿತಾ ಇದ್ದಾವೆ. ಅವಕ್ಕೆ ಭಯ, ಯಾರು ಇಲ್ಲಿ ಹಿಂಗೆ ಹತ್ತಿರ ನಿಂತ್ಕೊಳ್ಳೋದಲ್ವ, ಅದಕ್ಕೆ. ಜೇನು ಪೆಟ್ಟಿಗೆ ನೆಟ್ಟಲಿಕ್ಕೆ ಈ ಥರ ಸ್ಟ್ಯಾಂಡನ್ನು ಮಾಡ್ಕೊತಾರೆ ಅವರು. ಒಂದು ಕಬ್ಬಿಣದ ರಾಡ್ಗೆ ಈ ಥರ ತೆಗಿಯೋಕ್ಕೆ ಬರುತ್ತೆ, ಬಹುಶಃ ಸ್ವಲ್ಪ ಗಟ್ಟಿ ಇದೆ. ಈ ಥರ ಪೆಟ್ಟಿಗೆನ ಅದ್ರ ಮೇಲೆ ಇಟ್ಟು ಮೇಲ್ಗಡೆ ಸೇಫ್ಟಿಗೋಸ್ಕರ ಏನು ನೋಡಿದ್ವಲ್ಲ, ಸಂಪ್ಗೆ ಹಾಕೋ ಶೀಟನ್ನು ಮುಚ್ಚಿರ್ತಾರೆ, ಮಳೆಯಿಂದ ಏನೂ ಆಗಬಾರ್ದು ಪೆಟ್ಟಿಗೆ ಅಂತ. ನೋಡಿ, ಮರ ಗಿಡವನ್ನು ಹಾಗೆ ಬಿಟ್ಕೊಂಡು ಅದ್ರ ಮಧ್ಯದಲ್ಲೇ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಏನು ಈ ಥರ ಹೊಂಡ ಮಾಡಿ ಅಡಿಕೆ ಸಸಿಯನ್ನು ನೆಡ್ತಾರೆ. ನೋಡಿ, ಎಷ್ಟು ಕ್ಲೀನ್ ಕೆಲಸ ಮಾಡಿದ್ದಾರೆ ನೋಡಿರಿ, ಕೆಲಸ ಎಷ್ಟು ಕ್ಲೀನಾಗಿದೆ ಅಂತ. ಇಲ್ಲಿ ಹೊಂಡ ತೆಗೆದು ಮಧ್ಯದಲ್ಲಿ ಒಂದು ಸಣ್ಣ ಹೊಂಡ ತೆಗೆದಿದ್ದಾರೆ. ನೋಡಿ, ಅಡಿಕೆ ಗಿಡ ನೆಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದು ಮಾದಲಕಾಯಿ ಅಂತ ಅಥವಾ ಗಜನಿಂಬೆ ಅಂತ ಬರುತ್ತೆ, ಅದಿರ್ಬೋದು. ಎರಡು ಒಂದೇ ಥರ ಗಿಡ ಬರುತ್ತೆ, ಹಾಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೂ ಕೂಡ. ನೋಡಿ, ಇದು ಒಂಥರ ಹತ್ತಿ ಗಿಡ ಅನಿಸುತ್ತೆ. ನೋಡಿ, ನಿಮಗೇನು ಗೊತ್ತಿದ್ರೆ ತಿಳಿಸಿ. ಹತ್ತಿ ಕಾಯಿ ಬಿಡುತ್ತೆ ಆ ಥರದ ಗಿಡ ಇದ್ದಾಗಿದೆ ಇದು. ಹಾಗೆ ನೋಡಿ ಗುರು, ಇವ್ರ ತೋಟದಲ್ಲಿ ಒಂದು ಪಾಲಿ ಹೌಸ್ ಕೂಡ ಇದೆ.
ನೋಡಿ ತೋಟದ ಮಧ್ಯೆ ಸ್ವಲ್ಪ ಜಾಗದಲ್ಲಿ ಒಂದು ಫಾಲಿ ಹೌಸ್ ಕೂಡ ಮಾಡ್ಕೊಂಡಿದ್ದಾರೆ. ವೈಜ್ಞಾನಿಕ ಕೃಷಿ ಪದ್ಧತಿ ಅದನ್ನು ಅನುಸರಿಸ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಅದು ಕ್ಲೋಸ್ ಆಗಿದೆ ಇವಾಗ, ಅದರೊಳಗೆ ಏನು ಬೆಳೆ ಇದೆ ಅಂತ ಗೊತ್ತಿಲ್ಲ. ಫಾಲಿ ಹೌಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಅವರ ತೋಟ. ಅವರ ಅಡಿಕೆ ತೋಟದ ಮಧ್ಯದಲ್ಲಿ ಈ ಅಗರುಡ್ ಗಿಡ ಏನಿದೆ, ಇದೆಲ್ಲ ಅಗರುಡ್ ಗಿಡಗಳು. ಇದು ಜಾಯಿಕಾಯಿ ಮರ ನೋಡಿ, ಜಾಯಿಕಾಯಿ ಮರವನ್ನು ತೋಟದ ಮಧ್ಯದಲ್ಲಿ ನೆಟ್ಟಿದ್ದಾರೆ ಇಂಟರ್ಕ್ರಾಪ್ ಆಗಿ. ನೋಡಿ ಇಲ್ಲಿದೆ ಜಾಯಿಕಾಯಿ. ಕಾಳುಮೆಣಸು, ಎಲ್ಲ ಅಡಿಕೆ ಮರದಲ್ಲಿ ಕೂಡ ಕಾಳುಮೆಣಸು ಇದೆ. ಮಧ್ಯದಲ್ಲಿ ಕಾಫಿ ಇದೆ, ಮಧ್ಯದಲ್ಲಿ ಏಲಕ್ಕಿ ಇದೆ, ಜಾಯಿಕಾಯಿ ಇದೆ, ಅಗರುಡ್ ಇದೆ. ಇದು ಅಗರುಡ್ ಹೆರನ್ನೆಲ್ಲ ಟ್ರಿಮ್ ಮಾಡಿ ಕ್ಲೀನಾಗಿ ಇಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಬಾಳೆ ಇದೆ. ಕಾಫಿಯಲ್ಲಿ ತುಂಬ ವೆರೈಟಿ ಇದೆ. ಕಾಫಿ ಇವೆಲ್ಲ ಲೋಕಲ್ ಹಳೇ ಪುರಾತನ ತಳಿಗಳು ನೋಡ್ರಿ. ಇವು ಸ್ವಲ್ಪ ರೋಗ ಕಮ್ಮಿ ಇರುತ್ತೆ ಈ ಥರ ತಳಿಗಳಿಗೆ. ಈ ಬಳ್ಳಿ ಕೂಡ ತುಂಬ ದಪ್ಪವಾಗಿ ಬೆಳೆಯುತ್ತೆ, ತುಂಬ ವರ್ಷ ಬಾಳಿಕೆ ಇರುತ್ತೆ. 30-40 ವರ್ಷವರೆಗೂ ಈ ಥರದ ಬಳ್ಳಿಗಳು ಬಾಳಿಕೆ ಬರ್ತವೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಏಲಕ್ಕಿಯನ್ನು ನಾಟಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾಟಿ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಗುಣಿ ತೆಗೆದು ಅದರ ಏಲಕ್ಕಿಯ ಗೆಲ್ಗಳನ್ನು ತೆಗೆದು ನಾಟಿ ಮಾಡ್ತಾರೆ. ಏನು ಗೆಲ್ಲಿದೆ, ಈ ಒಂದು ಗೆಲ್ಲನ್ನು ಡಿವೈಡ್ ಮಾಡಿ ಈ ಥರ ಇದೊಂದು ಗೆಲ್ಲನ್ನು ಪಾರ್ಟ್ಸನ್ನು ರಿಮೂವ್ ಮಾಡಿ ಈ ಗುಣಿ ಒಳಗಡೆ ಹಾಕಿ ಈ ರೀತಿ ಒಂದು 9 ಇಂಚು ಗುಂಡಿ ಸಾಕಾಗ್ತದೆ. 9 x 9 ಬೇಗ ನಿಮಗೆ ಇಳುವರಿ ಬರುತ್ತೆ ಈ ಥರ ಮಾಡೋದ್ರಿಂದ. ಒಬ್ಬರನ್ನ ಮಾದರಿ ಕೃಷಿಕರು ಅಂತ ಯಾಕೆ ಹೇಳಬೇಕು ಅಂದರೆ, ಅಥವಾ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅಂತ ಯಾಕೆ ಹೇಳಬೇಕು ಅಂದರೆ, ಈ ಥರ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದಿರಬೇಕು. ಅವನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಶಸ್ವಿ ಕಂಡ ರೈತ ಆಗ್ತಾನೆ. ನೋಡಿ ತೋಟದಲ್ಲೆಲ್ಲ ಬಯಲು ಕಂಡ್ರೆ ಬರೀ ಅಡಿಕೆ ಒಂದೇ ಬೆಳೀತಾ ಇದ್ದಾನೆ ಅಂತ ಅರ್ಥ. ಇವರು ಎಲ್ಲ ರೀತಿಯ ಬೆಳೆಗಳ ಪ್ರಯೋಗವನ್ನು ಕೂಡ ಮಾಡ್ತಾಯಿದ್ದಾರೆ. ಇಲ್ಲೇ ಏಲಕ್ಕಿ ಇದೆ, ಇಲ್ಲೇ ಜಾಯಿಕಾಯಿ ಇದೆ, ಇಲ್ಲೇ ಕಾಫಿ ಇದೆ, ಇಲ್ಲೇ ಕಾಳುಮೆಣಸು ಇದೆ, ಇಲ್ಲೇ ಬಾಳೆ ಇದೆ, ಇಲ್ಲೇ ನಿಂಬು ಇದೆ, ಇಲ್ಲೇ ಅಗರುಡ್ ಇದೆ. ಹೀಗೆ ಹಲವಾರು ಬೆಳೆಗಳಿದ್ದಾವೆ. ಈ ಥರ ಏಲಕ್ಕಿಯನ್ನು ಡಿವೈಡ್ ಮಾಡಿ ನೆಡ್ತಾ ಇದ್ದಾರೆ ನೋಡಿರಿ. ಅಲ್ಲಿ ನಡಲಿಕ್ಕೆ ಇಲ್ಲಿ ಕಟಾವು ಮಾಡಿ ತಂದಿಟ್ಟಿರ್ತಾರೆ. ಗೆಲ್ಗಳನ್ನು ಬೇರೆ ಮಾಡಿ ಇಟ್ಟಿರ್ತಾರೆ. ಇಷ್ಟು ದೊಡ್ಡ ಗೆಲ್ಲು ಸಾಕಾಗ್ತದೆ ನೋಡಿ ಇಡಲಿಕ್ಕೆ. 4 ಅಡಿ ಹೈಟ್ ಇದೆ ಅದು.
ನೋಡಿ ಜಾಯಿಕಾ ಮರ ಇದು ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಅಡಿಕೆ ಇದೆ ಅದ್ರ ಪಕ್ಕದಲ್ಲೇ ಹತ್ತಿರದಲ್ಲೇ ಇದೆ. ಎರಡಕ್ಕೂ ಏನು ತೊಂದರೆ ಇಲ್ಲ, ಎರಡು ಹೊಂದಾಣಿಕೆ ಮಾಡ್ಕೊಂಡು ಬೆಳ್ಕೊಂಡು ಹೋಗ್ತವೆ. ಅದು ಕಾಯಿಲೆ ಜಾಯಿಕಾಯಿ. ಅಡಿಕೆಯಲ್ಲಿ ಇರ್ತಕ್ಕಂಥ ಕಾಳು ಮೆಣಸಿದು. ನೀವಿಲ್ಲಿ ನೋಡ್ಬೋದು, ಇದೊಂಥರ ತಾವರೆ ನೋಡ್ರಿ ಎಷ್ಟು ಚೆಂದ ಇದೆ ಅಂತ. ಸ್ವಲ್ಪ ಕೆಂಪು ಮತ್ತು ನೇರಳೆ ಮತ್ತು ಸ್ವಲ್ಪ ಪಿಂಕ್ ಕಲರ್ ಮಿಕ್ಸ್ ಇದೆ ಈ ತಾವರೆಯಲ್ಲಿ. ಸುಮಾರಷ್ಟು ಕಲರ್ ಇದೆ. ಇಲ್ಲಿ ನೂರಾರು ಜಾತಿಯ ತಾವರೆ ಇದೆ. ನಿಮಗೆ ಲಾಲ್ಬಾಗ್ ಬಿಟ್ಟರೆ ಇವ್ರ ತೋಟಕ್ಕೆ ಬರಬೇಕು ನೀವು. ಇಷ್ಟು ಉತ್ತಮವಾದ ಮತ್ತು ವಿಧ ವಿಧವಾದ ತಾವರೆಯನ್ನು ನೋಡಬೇಕು ಅಂದರೆ, ಡೇರೆ ಹೂವಿನ ಗಿಡವನ್ನು ನೋಡಬೇಕು ಅಂದರೆ ಇದು ಒಂದು ಜಾತಿ ಆಯಿತು. ಇನ್ನು ಹಲವಾರು ಜಾತಿ ಇದೆ. ಇಲ್ಲೊಂದು ನೋಡಿರಿ, ಇದ್ರ ಕಲರ್ ನೋಡಿರಿ ಹೇಗಿದೆ, ಹೊಳಿತಾ ಇದೆ. ಗೋಲ್ಡ್ ಕಲರ್ ಇದೆ, ಸ್ವಲ್ಪ ಮಧ್ಯದಲ್ಲಿ ಎಲ್ಲೋ ಇರೋದ್ರಿಂದ ಎದ್ದು ಕಾಣಿಸ್ತಾ ಇದೆ. ನಂತರದಲ್ಲಿ ಇದೊಂಥರ ತಾವರೆ ನೋಡಿರಿ, ನೂರಾರು ಜಾತಿಯ ತಾವರೆ ಇದೆ, ನೋಡ್ಕೊಬಿಡಿ. ಇದು ಒಂಥರ ತಾವರೆ. ಇದು ಈ ತಾವರೆ ನೋಡಿರಿ, ವೈಟ್ ಇದೆ, ಅದರಲ್ಲೇ ಸ್ವಲ್ಪ ನೇರಳೆ ಕಲರ್ ಇದೆ, ಹಾಗೆ ಪಿಂಕ್ ಕಲರ್ ಇದೆ, ಸ್ವಲ್ಪ ಬ್ಲ್ಯಾಕ್ ಕಲರ್ ಕೂಡ ಮಿಕ್ಸ್ ಇದೆ. ಅದೇ ಒಂದೇ ಹೂವಲ್ಲಿ ಎಷ್ಟು ಮನಮೋಹಕವಾಗಿ ಕಾಣ್ತಾ ಇದೆ ನೋಡಿ ಹೂವು. ಈ ಹೂವು ಬಂದು ನಿಮಗೆ ಸ್ವಲ್ಪ ಯೆಲ್ಲೋ ಕಲರು, ಅದರಲ್ಲಿ ತುದಿಯಲ್ಲಿ ನಿಮಗೆ ಸ್ವಲ್ಪ ನೇರಳೆ ಕಲರ್ ಮಿಕ್ಸ್ ಬರುತ್ತೆ, ಮತ್ತು ಮಧ್ಯದಲ್ಲಿ ಯೆಲ್ಲೋ ಕಲರ್ ಬರುತ್ತೆ ನೋಡಿರಿ. ವೈಟು, ನೇರಳೆ, ಪಿಂಕ್ ಎಲ್ಲ ಮಿಕ್ಸ್ ಕಾಣ್ತಾ ಇದೆ ಇದು ಒಂದೇ ಹೂವಲ್ಲಿ. ಇದು ಕೂಡ ಗೋಲ್ಡ್ ಕಲರ್ ಇದೆ ಹೂವು ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ. ಇನ್ನೊಂದು ಜಾತಿ ಹೂ ಬಂದಿದ್ದು, ಇದು ಸ್ವಲ್ಪ ಪಿಂಕ್ ಕಲರ್ ಇದೆ, ಅದರಲ್ಲಿ ನೇರಳೆ ಮಿಕ್ಸ್ ಇದೆ, ವೈಟ್ ಇದೆ, ಇನ್ನು ತುಂಬ ಕಲರ್ಸ್ ಇದೆ ಇದರಲ್ಲಿ. ನೀವೇ ನೋಡ್ಕೊಳ್ಬೋದು, ನಾವು ವಿವರಣೆ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಕಲರ್ಗಳಿದೆ ಒಂದೊಂದೇ ಹೂವಲ್ಲಿ. ಇದು ಅದರಲ್ಲೇ ಸ್ವಲ್ಪ ಡಿಫ್ರೆಂಟು, ಈ ಥರ ಇದೆ. ಇದೊಂದು ಜಾತಿ. ಇದು ಇನ್ನು ತುಂಬ ಹೂ ಬಿಡಲಿಕ್ಕಿದೆ, ಈಗ ಶುರುವಾಗಿದೆ ಅಷ್ಟೇ. ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಗಿಡ ಸ್ವಲ್ಪ ಡೆಲ್ ಆಗಿದೆ. ಇವ್ರು ಹೇಗೆ ಮಾಡ್ತಾರೆ ಅಂದರೆ, ಪ್ರತಿ ವರ್ಷ ಈ ಏನು ಗಿಡ ಹೂ ಬಿಟ್ಟು ಒಣಗುತ್ತೆ, ಒಣಗಿದ ನಂತರ ಒಂದು ಕಡೆ ಎತ್ತಿಡ್ತಾರೆ. ಎತ್ತಿಟ್ಟ ನಂತರ ಮತ್ತೆ ಮಳೆಗಾಲ ಜೂನ್ ಶುರುವಾದ ತಕ್ಷಣ ಅದನ್ನು ತಂದು ಮತ್ತು ಈ ರೀತಿ ಲೈನಾಗಿ ಇಡ್ತಾರೆ. ನೋಡ್ಬೋದು ನೀವು, ಗೊಬ್ಬರ ಚೀಲದಲ್ಲಿ ಆ ಗೆಡ್ಡೆ ಸಮೇತವಾಗಿರುತ್ತೆ. ಆ ಗೊಬ್ಬರ ಚೀಲನ ಚೇಂಜ್ ಮಾಡಿ ಅದೇ ಮಣ್ಣನ್ನು ಇನ್ನೊಂದು ಹೊಸ ಚೀಲಕ್ಕೆ ಹಾಕಿ ಲೈನಾಗಿ ಇಡ್ತಾರೆ. ಲೈನಾಗಿ ಇಟ್ಟು ಅದೆಲ್ಲ ಹುಟ್ಟು ಬಂದು ಈ ಥರ ಗಿಡ ಆದಮೇಲೆ ಮತ್ತೆ ಹೂ ಬಿಡ್ಲಿಕ್ಕೆ ಶುರು ಆಗುತ್ತೆ. ಪ್ರತಿ ವರ್ಷ ಇದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ನೋಡ್ಬೋದು ನೀವು ಇಲ್ಲಿ. ಈ ಹೂವು ನೋಡ್ರಿ, ಒಳ್ಳೆ ಚೆಂಡು ಇದ್ದಂಗಿದೆ. ಅದು ತಾವರೆ ಹೂವೇ, ಚೆಂಡು ಹೂವಲ್ಲ. ನೋಡಲಿಕ್ಕೆ ಸುಳಿ ಸುಳಿ ಆಗದಲ್ಲಿ ಇದು ಆರ್ಟಿಫಿಷಿಯಲ್ ಹೂ ಥರ ಕಾಣ್ತಾ ಇದೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ವಿಧ ವಿಧವಾದ ತುಂಬ ಜಾತಿಯ ಹೂಗಳು ನೋಡ್ಬೋದು ನೀವು ಇಲ್ಲಿ. ನೋಡಿ ಎಷ್ಟು ಚೆಂದ ಕಾಣುತ್ತೆ ಇದು. ಇದಕ್ಕೆ ಇವರಲ್ಲೇ ಜೇನು ಇರೋದ್ರಿಂದ ಈ ಎಲ್ಲ ಹೂಗಳಿಗೆ ಅಟ್ರ್ಯಾಕ್ಟ್ ಆಗಿ ಜೇನು ಈ ಮಕರಂದವನ್ನು ಹೀರಲಿಕ್ಕೆ ಇಲ್ಲೇ ಬರುತ್ತೆ. ಜೇನು ಪೆಟ್ಟಿಗೆ ನಂತರದಲ್ಲಿ ನಿಮ್ಗೆ ತೋರಿಸ್ತೀನಿ ಏನೇನು ಹೇಗೆ ಜೇನು ಇಟ್ಟಿದ್ದಾರೆ ಅಂತ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಇವ್ರ ಹತ್ರ ನಿಮಗೆ ಸಾವಿರಾರು ಜಾತಿಯ ತಾವರೆ ಹೂಗಳು ಸಿಗುತ್ತೆ ನೋಡಿ, ಹೇಗೆ ಲೈನಾಗಿ ಸಿಸ್ಟಮೆಟಿಕ್ಕಾಗಿ ಇಟ್ಟಿದ್ದಾರೆ ಅಂತ. ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಇದು ಒಂದು ವಿಭಿನ್ನ ಜಾತಿಯ ತಾವರೆ ಹೂವು, ತುಂಬ ದೊಡ್ಡದಾಗಿದೆ. ಒಂದು ಸೈಜ್ ಅಂದರೆ ನಿಮಗೆ ನೋಡಿ, ಒಂದು ಕೈಯಲ್ಲಿ ಮುಷ್ಟಿ ಮಾಡಿದರೆ ಸಿಗುತ್ತೆ, ಅಷ್ಟು ದೊಡ್ಡ ಬಿಗ್ ಸೈಜಲ್ಲಿ ಈ ಹೂವು ಇರ್ತಕ್ಕಂಥದ್ದು. ಇದು ಕೂಡ ತುಂಬ ಸುಂದರವಾಗಿದೆ ನೋಡಲಿಕ್ಕೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾಣಿಸ್ತಿದೆ ಇಲ್ಲ ಅನ್ನೋದು ಡೌಟ್ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೂವು. ಈ ಹೂವು ತುಂಬ ಸುಂದರವಾಗಿದೆ. ಅಷ್ಟೇ ಈ ಹೂವು ಅಷ್ಟೇ ನೋಡಿ, ಮಧ್ಯೆ ಏನಿದೆ
ಅದ್ರದ್ದು ಸೆಂಟ್ರ್ ಪಾಯಿಂಟ್ ಅಲ್ಲಿ ಎಷ್ಟು ಮನಮೋಹಕವಾಗಿದೆ ನೋಡಿ ಡಿಸೈನ್. ಡೇರೆ ಹೂವು ನೋಡಿ, ಜೇನು, ನಸರಿ ಜೇನು ಅಂತ ಬರುತ್ತೆ, ಒಂದು ಸಣ್ಣ ಜಾತಿಯ ಜೇನದು, ಅದು ಕೂಡ ಇದರ ಮಕರಂದನ ಇರಲಿಕ್ಕೆ ಇಲ್ಲಿ ಬಂದಿದೆ. ನೋಡ್ಬೋದು ನೀವು ಇಲ್ಲಿ. ಜೇನಿಗೆ ಹೂವು ಅಂದರೆ ಪಂಚಪ್ರಾಣ. ಹೂವಿಲ್ಲದೆ ಜೇನಿಲ್ಲ. ಜೇನಿಗೆ ಹೂವು ಅತ್ಯಾಕರ್ಷಕ, ಮತ್ತು ಅದು ಬದುಕಲಿಕ್ಕೆ ಬೇಕಾಗಿರೋದೇ ಹೂವು. ಪಕ್ಕದಲ್ಲಿರೋದು ನೋಡ್ರಿ, ಇದು ಇಲ್ಲಿ ಈ ಹೂವಿನ ಪಕ್ಕದಲ್ಲೇ ಇದೆ. ಆದರೆ ಈ ಹೂವಿನ ಕಲರ್ ಚೇಂಜು, ಈ ಹೂವಿನ ಕಲರೇ ಚೇಂಜು ನೋಡಿ. ಇದು ಕೂಡ ವಿಭಿನ್ನ ಜಾತಿಯ ಹೂವು ನೋಡ್ರಿ. ಫಸ್ಟಿಗೆ ಒಂದು ತೋರಿಸಿದ್ರೆ ನಿಮಗೇನು ಚೆಂಡು ಹೂವು ಕಾಣಿಸ್ತಾ ಇದೆ ಅಂತ, ಅದು ಚೆಂಡು ಹೂವು ಅಲ್ಲ, ಇದು ಕೂಡ ಡೇರೆ ಹೂವೇ ನೋಡಿ. ಎಷ್ಟು ಡಿಫ್ರೆಂಟ್ ಆಗಿದೆ. ಈ ಥರದ ಹೂವೆಲ್ಲ ನಿಮಗೆ ಲಾಲ್ಬಾಗಲ್ಲಿ ಸಿಗುತ್ತೆ. ಬಹುಶಃ ಲಾಲ್ಬಾಗಲ್ಲಿ ಇಷ್ಟೊಂದು ಜಾತಿಯ ತಾವರೆ ಹೂವು ಸಿಗಲಿಕ್ಕಿಲ್ಲ ಅನಿಸುತ್ತೆ ನನಗೆ. ಅಷ್ಟೊಂದು ಜಾತಿಯ ತಾವರೆ ಹೂವು ನಿಮಗೆ ಇಲ್ಲಿ ನೋಡಲಿಕ್ಕೆ ಬಣ್ಣದ್ದು. ಇಲ್ಲಿ ನೋಡ್ಬೋದು ನೀವು, ಈ ಹೂವಿನಗಳ ಹಿಂದೆ ವೀಣಾ ಸುಬ್ರಾಯ ಭಟ್ರವರ ಶ್ರಮ ಎಷ್ಟಿದೆ ಅಂತ ನೀವು ಇಲ್ಲಿ ಅಂದಾಜು ಮಾಡ್ಬೋದು. ಯಾಕಂದರೆ ಯಾವುದೇ ಒಂದು ಬೆಳೆಯನ್ನು ಅಥವಾ ಹೂವನ್ನು ಬೆಳಿಬೇಕು ಅಂದರೆ ಅದರ ಹಿಂದೆ ಪೂರಕವಾದ ವಾತಾವರಣ ನಿರ್ಮಿಸಲಿಕ್ಕೆ, ಮತ್ತು ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲಿಕ್ಕೆ, ನೀರಿರ್ಬೋದು, ಅದರ ಒಂದು ಸಿಸ್ಟಮೆಟಿಕ್ಕಾಗಿ ಬೆಳೀಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನು ಮಾಡಲಿಕ್ಕೆ ಕೂಡ ಅಷ್ಟೇ ಆಸಕ್ತಿ ಮತ್ತು ಸಮಯ ಪ್ರಜ್ಞೆ ಬೇಕಾಗ್ತದೆ. ಅದನ್ನೆಲ್ಲ ನೀವಿಲ್ಲಿ ಗಮನಿಸ್ಬೋದು. ಈ ತಾವರೆ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಅಲ್ಲೇ ಒಂದು ವಿಶಿಷ್ಟ ಜಾತಿಯ ಜೇನು ಆಕರ್ಷಿತ ಆಗಿದೆ ಆ ಹೂವಿಗೆ. ಈ ಹೂವಿಂದ ಏನು ಹೆಸಳಿದೆ ಅದು ನೋಡಿ, ಹೇಗೆ ಫೋಲ್ಡ್ ಆದಂಗಿದೆ. ಬಟ್ ಫೋಲ್ಡ್ ಆಗಿರೋದಿಲ್ಲ, ಹೂ ಇರೋದೇ ಹಾಗೆ. ಅದು ಬಾಡಿ ಹೋದ ಹೂ ಇದ್ದಂಗಿದೆ, ಆದರೆ ಬಟ್ ಹೂ ಬಾಡಿ ಹೋಗಿರೋದಲ್ಲ, ಆ ಹೂವಿನ ಡಿಸೈನ್ ಇರೋದೇ ಆ ರೀತಿ ಗಮನಿಸ್ಬೋದು ನೀವು ಇಲ್ಲಿ. ಇದು ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಆಮೇಲೆ ನೆಕ್ಸ್ಟ್ ಈ ಹೂ ನೋಡಿ, ಒಂದೊಂದು ಗಿಡದಲ್ಲಿ 20ರಿಂದ 25 ಹೂವು, 30 ಹೂವರೆಗೂ ಬರುತ್ತೆ. ಇದು ಯಾವುದೇ, ಮತ್ತು ನೀವು ಇಲ್ಲಿ ಗಮನಿಸಬೇಕು, ಯಾವುದೇ ಒಂದು ಈ ಎಲ್ಲ ಹೂಗಳು ಕೂಡ ವ್ಯಾಪಾರಕ್ಕಾಗಿ ಬೆಳೆದಿರ್ತಕ್ಕಂಥದ್ದಲ್ಲ, ದೇವ್ರ ಪೂಜೆಗೆ ಮತ್ತು ಮನೇಲಿ ನೋಡ್ಲಿಕ್ಕೆ ಚೆಂದ ಇರಲಿ ಅಂತ ಬೆಳೆದಿರ್ತಕ್ಕಂಥದ್ದು. ತುಂಬ ವೆರೈಟೀಸ್ ಹೂವಿದೆ ಇಲ್ಲಿ ನೋಡಿ. 1 2 3 4 5 6 ಹೀಗೆ 16 ಲೈನಲ್ಲಿ ಇಟ್ಟಿದ್ದಾರೆ ಗಿಡಗಳನ್ನ ಸಾಲಿನಲ್ಲಿ. ನೋಡಿ, ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಇದೆ. ಇದು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಗುರು. ತುಂಬ ಹೂವಿದೆ, ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗ್ಬೋದು. ಹೂಗಳು ನೋಡಿದಾಗ ನಾವು ಬೆಳಿಬೇಕು ಅನಿಸ್ಬೋದು. ನೀವು ಬೆಳಿಬೇಕಂದ್ರೆ ಇವ್ರ ಮನೇನ ಬಂದು ವಿಸಿಟ್ ಮಾಡಿ, ಇವ್ರ ಹತ್ರ ಸಂಪರ್ಕ ಮಾಡಿ ನೀವು ತೊಗೊಂಡೋಗ್ಬೋದು ಹೂವು ಬೇಕಾದರೆ. ನೋಡಿ, ಇದೊಂಥರ ಸೇವಂತಿಗೆ ಇದ್ದಂಗಿದೆ ನೋಡಿ, ಡಿಫ್ರೆಂಟ್ ಆಗಿದೆ. ಇದು ಕೂಡ ವಿಭಿನ್ನವಾದ ಹೂ ನೋಡ್ರಿ. ಇದು ನೋಡಿ, ಎಲ್ಲ ಹೂಗಳು ನಿಮಗೆ ಒಂದು ಮುಷ್ಟಿ, ಒಂದು ಕೈಯಷ್ಟು ಅಳತೆಗಿದ್ದಾವೆ, ಅಷ್ಟು ದೊಡ್ಡದಾಗಿದ್ದಾವೆ. ಇದು ನೋಡ್ಲಿಕ್ಕೆ ಸ್ವಲ್ಪ ಚಿಕ್ಕದಾಗಿದೆ, ಆದರೆ ತುಂಬ ಸುಂದರವಾದ ಹೂ ನೋಡ್ರಿ. ಇದು ನೋಡ್ರಿ, ಕೆಂಪು ಹೂವು. ಕೆಂಪು ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಆರೆಂಜ್ ಕಲರ್ ಮಿಕ್ಸ್ ಇದೆ, ಅದರ ಸ್ವಲ್ಪ ಡಾರ್ಕ್ ಇದೆ, ಬ್ಲಾಕ್ ಇದೆ, ಆರೆಂಜ್ ಯೆಲ್ಲೋ ಇದೆ ಮಧ್ಯದಲ್ಲಿ. ಇದು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಹೂವು. ಇನ್ನೂ ಸುಮಾರು ಜಾತಿಯ ಗಿಡಗಳು ಇನ್ನೂ ಹೂ ಬಿಡಲಿಕ್ಕಿದೆ ನೋಡಿ, ಎಲ್ಲೂ ಬಿಟ್ಟಿಲ್ಲ. ಇದು ನೋಡಿರಿ ಎಷ್ಟು ಅತ್ಯಾಕರ್ಷಕವಾಗಿ ಕಾಣ್ತಾ ಇದೆ. ಫುಲ್ಲು ಎಲ್ಲ ಹೂ, ಇದು ಗುಲಾಬಿ ಹೂ ಥರ ಕಲರ್ದಿದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇದು ಡಿಫ್ರೆಂಟ್ ಜಾತಿ ಹೂ ನೋಡ್ರಿ. ಒಂದೊಂದು ಹೂ ಕೂಡ ಅದರ ಬಣ್ಣದಿಂದ ಇರ್ಬೋದು, ಅದರ ಡಿಸೈನ್ ಇರ್ಬೋದು, ತುಂಬ ವಿಭಿನ್ನವಾಗಿದ್ದಾವೆ, ತುಂಬ ಅತ್ಯಾಕರ್ಷಕವಾಗಿದ್ದಾವೆ. ಇದರೊಳಗಡೆ ನೋಡ್ರಿ
ಇಲ್ಲ ಜೇನೆಲ್ಲ ಹೋಗಿ ಮಕರಂದನ ಹೀರ್ತಾವೆ. ಈ ಚೆಂಡು ಹೂವಿನ ಆಕೃತಿಯ ಹೂ ಇರ್ಬೋದು, ಇದರಲ್ಲಿ ತುಂಬ ಜಾತಿಯ ಹೂಗಳಿದ್ದಾವೆ ಇಲ್ಲಿ. ಇವು ನೋಡ್ಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತವೆ. ಇದು ಡಿಫ್ರೆಂಟ್ ಆಗಿದೆ ನೋಡಿ ಹೂವು. ಇದರಲ್ಲಿ ವೈಟ್ ಕಲರ್ ಇದೆ, ಸ್ವಲ್ಪ ಬ್ರೌನ್ ಕಲರ್ ಇದೆ, ನೇರಳೆ ಮಿಕ್ಸ್ ಇದೆ, ಯೆಲ್ಲೋ ಕಲರ್ ಇದೆ, ಎಲ್ಲ ಕಲರ್ ಮಿಕ್ಸ್ ಇದೆ ಒಂದೇ ಹೂವಲ್ಲಿ. ಇದು ಡಿಫ್ರೆಂಟ್ ಜಾತಿ ಹೂವು ನೋಡಿ. ತುಂಬ ವೆರೈಟಿಗಳನ್ನು ತುಂಬ ಕಡೆ ಸುತ್ತಾಡಿ ಎಲ್ಲೆಲ್ಲಿ ಸಿಗುತ್ತೆ, ಯಾರ್ಯಾರ ಮನೇಲಿ ಸಿಗುತ್ತೆ ಎಲ್ಲ ಒಟ್ಟು ಮಾಡಿ ಒಂದೇ ಕಡೆ ಬೆಳೆದಿದ್ದಾರೆ ಇವರು. ಇವರ ಪ್ರಯತ್ನಕ್ಕೊಂದು ಲೈಕ್ ಒಂದು ಮಾಡ್ತಿರಲ್ವ? ಮಾಡಿದ್ರೆ ಲೈಕ್ ಮಾಡಿ. ಹಾಗಿದ್ರೆ ಸೂರ್ಯನೇ ನೋಡ್ತಾ, ಇವು ನೋಡಿ ಸೂರ್ಯನ ಥರ ಪ್ರಕಾಶಮಾನವಾಗಿದೆ, ಸೂರ್ಯನೇ ನೋಡ್ತಾ ಇರುವಾಗಿದೆ. ನೋಡಿ ಅರಿಶಿಣ, ನೇರಳೆ, ಬಿಳಿ, ಹೀಗೆ ವಿವಿಧ ಜಾತಿಯನ್ನು ಒಂದೇ ಹೂವಲ್ಲಿ ಕಾಣ್ಬೋದು ಕಲರ್ಗಳನ್ನು. ಇದನ್ನ ಕ್ಲೀನಾಗಿ ಊಟ ಕೊಟ್ಟು ಕೂಡ ಮೇಂಟೈನ್ ಮಾಡಿದ್ದಾರೆ. ಇದೊಂಥರ ಕೆಂಪು ವರ್ಣದ ಹೂವು. ಇದು ನೋಡಲಿಕ್ಕೆ ತುಂಬ ಸುಂದರವಾಗಿ ಮನಮೋಹಕವಾಗಿ ಕಾಣಿಸ್ತದೆ. ಕಲರ್ನ ವರ್ಣನೆ ಮಾಡೋಕ್ಕಾಗೋದಿಲ್ಲ ಗುರು, ಅಷ್ಟೊಂದು ಕಲರ್ಗಳಿದ್ದಾವೆ ಇಲ್ಲಿ. ನನಗಂತೂ ಎಷ್ಟು ಜಾತಿ ಹೂವಿದೆ ಅಂತ ಕೌಂಟ್ ಮಾಡೋಕ್ಕಾಗಿಲ್ಲ. ನೀವಾದರೂ ಕೌಂಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಎಷ್ಟು ಜಾತಿ ಹೂವು ನೋಡಿದ್ರಿ ಇವಾಗ ಅಂತ. ರಾಜ ದೊಡ್ಡಕ್ಕಿದೆ, ಸ್ವಲ್ಪ ತುಂಬ ಬಿಗ್ ಸೈಜಲ್ಲಿದೆ ಹೂವು. ಇದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಈ ಹೂವು ಕೂಡ ತುಂಬ ದೊಡ್ಡದಾಗಿದೆ, ಗಮನಿಸ್ಬೋದು ನೀವು ಇಲ್ಲಿ. ಹೂವಿನ ಆಕೃತಿನೇ, ಅದರ ಡಿಸೈನೇ ತುಂಬ ಸೂಪರಾಗಿದೆ ನೋಡಲಿಕ್ಕೆ. ಇನ್ನು ತುಂಬ ಹೂವು ಬಿಡಲಿಕ್ಕೆ ಬಾಕಿ ಇದೆ ನೋಡಿ. ಇದೆಲ್ಲ ಇನ್ನೂ ಬಂದಿಲ್ಲ, ಇದು ಯಾವ ಜಾತಿ ಅಂತ ಗೊತ್ತಿಲ್ಲ. ಇದರಲ್ಲಿ ತುಂಬ ರೀತಿಯ ಕಲರ್ ಇನ್ನೂ ಬರ್ಬೋದು, ಕಲರ್ಫುಲ್ ಆದ ಹೂಗಳು. ಈ ಹೂವಿನ ಕಲರು ಅಥವಾ ಇದ್ರದ್ದು ಯಾವ್ಯಾವ ಜಾತಿ ಅಂತ ವರ್ಣನೆ ಮಾಡಲಿಕ್ಕೆ ಗೊತ್ತಿಲ್ಲ ನನಗೆ. ಅಷ್ಟೊಂದು ಜಾತಿ ಇದೆ ಇಲ್ಲಿ, ಅಷ್ಟೊಂದು ಕಲರ್ ಕೂಡ ಇದೆ, ಗಮನಿಸ್ಬೋದು ನೀವು ಇಲ್ಲಿ. ನಾನು ಅಂದ್ಕೊಂಡಿದ್ದೀನಿ ನಿಮ್ಗೊಂದು ಲಾಲ್ಬಾಗ್ ಟ್ರಿಪ್ ತೋರಿಸ್ದಂಗೆ ಆಯಿತು. ಲಾಲ್ಬಾಗಲ್ಲಿ ಏನು ಫ್ಲವರ್ ಶೋ ಇರುತ್ತೆ, ಸೊ ಆ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ. ಇದೊಂದು ವಿಶೇಷ ಜಾತಿಯ ಹೂವು, ಇದು ಸ್ವಲ್ಪ ಸೆಂಟೆಡ್ ಕೂಡ ಇದೆ. ಇದು ಅವ್ರು ಹೇಳಿದ ಪ್ರಕಾರ ಒಂದು 3 ತಿಂಗಳು ಇರುತ್ತಂತೆ ಒಂದು ಸರಿ ಇದು ಹೂವಾದರೆ. ಇದೇ ರೀತಿ 3 ತಿಂಗಳ ನಂತರ ಒಣಗ್ತಾ ಬರುತ್ತೆ.
ವಿಶೇಷವಾದ ಹೂವು ಇದು. ಸ್ವಲ್ಪ ಯೆಲ್ಲೋ ಮತ್ತು ವೈಟ್ ಮಿಕ್ಸ್ ಕಲರ್ ಇದೆ ಇದು. ನೋಡಿ ತುಂಬ ಚೆಂದ ಇದೆ ಇದು. ನೋಡಿ ನೋಡಲಿಕ್ಕೆ ಚೆಂದ ಇದೆ ಹೂವು. ಪಿಂಕ್ ಮತ್ತು ನೇರಳೆ ಎರಡು ಮಿಕ್ಸ್ ಆಗಿ ಸ್ವಲ್ಪ ಬ್ಲ್ಯಾಕ್ ಕೂಡ ಮಿಕ್ಸ್ ಇದೆ. ಅದರ ಮಧ್ಯದಲ್ಲಿ ಎಲ್ಲೋ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹೂವು ಕೂಡ. ಇದು ಕಡು ಕೆಂಪು ಬಣ್ಣದಲ್ಲಿದೆ ಹೂವು. ಇದು ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಈ ಹೂವು ಕೂಡ. ರೆಡ್ ಪಿಂಕ್ ಮಿಕ್ಸ್ ಇದೆ, ಅದರಲ್ಲಿ ವೈಟ್ ಕೂಡ ಮಿಕ್ಸ್ ಇದೆ. ಹೂ ಇದೆ ನೋಡಿ, ಡಿಫ್ರೆಂಟ್ ಕಲರ್, ಎಲ್ಲ ಕಲರಲ್ಲಿದೆ. ಗ್ರೀನ್ ಮಧ್ಯೆ ಎಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಮನೆ ಹಿಂದ್ಗಡೆ ಕೈತೋಟ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈ ಹೂ ಕೂಡ. ಈ ಹೂ ನೋಡಿ, ಗಮನಿಸಿ ನೋಡಿ ಎಷ್ಟು ಕಲರಲ್ಲಿ ಕಾಣಿಸ್ತಿದೆ ಅಂತ ನೀವೇ ಹೇಳಿ, ಕಮೆಂಟ್ ಮಾಡಿ ನೋಡೋಣ ಎಷ್ಟು ಕಲರಲ್ಲಿ ಹೂ ಕಾಣಿಸ್ತಾ ಇದೆ ನಿಮಗೆ ಅಂತ. ಏನು ಆರ್ಟ್ ಮಾಡ್ತೀವಲ್ಲ ಪೇಪರ್ ಮೇಲೆ, ಕಲರ್ ಡಿಫ್ರೆಂಟ್ ಕಲರಿಗೆ, ಆ ಥರ ಇದೆ ಹೂವು ನೋಡಿ. ಈ ಹೂವು ನೋಡಿ ತುಂಬ ದೊಡ್ಡದಾಗಿರುತ್ತೆ, ತುಂಬ ದೊಡ್ಡ ಸೈಜಲ್ಲಿದೆ ನೋಡಿ. ಕೈ ಸಿಗ್ತದೆ ಅಷ್ಟು ದೊಡ್ಡಕ್ಕಿದೆ, ಈ ಸೈಜಲ್ಲಿದೆ. ಫುಲ್ ಯೆಲ್ಲೋ ಕಲರಲ್ಲಿ ಬರುತ್ತೆ, ಸ್ವಲ್ಪ ವೈಟ್ ಮಿಕ್ಸ್ ಇದೆ. ಈ ಹೂವು ಒಂದು ಫುಲ್ ವೈಟ್ ಕಲರಲ್ಲಿರುತ್ತೆ ನಿಮಗೆ ನೋಡಿ. ಇನ್ನು ಸಾಕಷ್ಟು ಜಾತಿ ಹೂವುಗಳಿದ್ದಾವೆ ಇಲ್ಲಿ ನೋಡಿ. ಇದು ಗಿಡ ಎಲ್ಲ ಮುಳ್ಳಿನಿಂದ ಕೂಡಿದೆ, ಫುಲ್ ಮುಳ್ಳಿದೆ ಗಿಡ ತುಂಬ. ಅಂದರೆ ಹೂವು ಚಿಕ್ಕದಾಗಿದೆ, ಅದು ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಸ್ವಲ್ಪ ಮುಳ್ಳಿದೆ ಗಿಡದಲ್ಲಿ. ಇದ್ರ ಹೂ ಕೂಡ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಒಂದೇ ಥರ ಕಂಡ್ರೂ ಕೂಡ ಗಿಡ, ಇದು ಹೂ ಚೇಂಜ್ ಇದೆ. ಇದೊಂದು ಡಿಫ್ರೆಂಟ್ ತಳಿ ಹೂ ನೋಡ್ರಿ. ಇದು ಬಟರ್ ಫ್ರೂಟ್, ಬೆಣ್ಣೆ ಹಣ್ಣು ಅಂತೀವಲ್ಲ, ಅದು ಗಿಡ ಇದು, ಅದು ಕೂಡ ಇದೆ. ಇದು ನೋಡಲಿ, ನೋಡಿ ಡ್ರ್ಯಾಗನ್ ಫ್ರೂಟ್. ಇದು ನೆಡ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ, ಕೊಟ್ಟೆ ಹಾಕಿಟ್ಟಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ನೋಡಿ ರೆಡಿಯಾಗಿದೆ, ನೆಡ್ಲಿಕ್ಕೆ ರೆಡಿ ಇದೆ. ಹೀಗೆ ಕೊಟ್ಟೆಯನ್ನು ತೊಗೊಂಡೋಗಿ ನಡ್ಬೋದು, ನೆಡ್ಲಿಕ್ಕೆ ರೆಡಿ ಮಾಡಿದ್ದೀವಿ. ಇಲ್ಲೂ ನೋಡಿ ದೊಡ್ಡ ಜಾತಿಯ ಹೂವಿದೆ ನೋಡಿ. ಇದು ಕೂಡ ಅರಿಶಿನ, ಸ್ವಲ್ಪ ನೇರಳೆ, ಸ್ವಲ್ಪ ಬಿಳಿ ಎಲ್ಲ ಮಿಕ್ಸ್ ಇದೆ ಕಲರ್, ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಕಾಣಿಸ್ತದಲ್ಲ, ಇದು ಅಂಜೂರದ ಗಿಡ ನೋಡಿದ್ದೀರಾ? ಅಂಜೂರದ ಗಿಡ ಇದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಹಣ್ಣಿದು. ಡ್ರೈ ಫ್ರೂಟ್ ಮಾಡಿ ಕೂಡ ತಿನ್ಬೋದು. ಇನ್ನು ಕಾಯಿ ಬಂದಿಲ್ಲ, 2 ವರ್ಷ ಆಯ್ತು ನಿಂತು. ಇದು ಯಾವ ಗಿಡ ಅಂತ ಗೊತ್ತಾ ನಿಮಗೆ? ಕಮೆಂಟ್ ಮಾಡಿ ನೋಡೋಣ ಯಾವ ಗಿಡ ಅಂತ. ಇದು ಯಾವ ಗಿಡ ಅಂದರೆ ಸ್ಟ್ರಾಬೆರಿ ಗಿಡ. ಸ್ಟ್ರಾಬೆರಿ ಅಂದರೆ ಎಲ್ಲರಿಗೂ ಇಷ್ಟ. ಅದರ ಶೇಪ್ ಹಾರ್ಟ್ ಶೇಪಲ್ಲಿರುತ್ತೆ ಹಣ್ಣು, ಎಲ್ಲರಿಗೂ ಗೊತ್ತು. ಇದು ಗಿಡ ನೋಡಿರಿ, ಈ ಥರ ಬಳ್ಳಿ ಥರ ಬೆಳ್ಕೊಂಡು ಹೋಗುತ್ತೆ. ಇಲ್ಲೆಲ್ಲ ಕಾಯಿ ಬಿಡ್ತದೆ, ಬಟ್ ಕಾಯಿ ಬಿಟ್ಟಿಲ್ಲ ಇವಾಗ. ನಾನು ಗಿಡ ತೊಗೊಂಡಿದ್ದೀನಿ ಅವ್ರ ಹತ್ರ, ಕಾಯಿ ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ಪೆಷಲ್ಲಾಗಿ ವಾಟ್ರ್ ಸಂಪ್ ಬರುತ್ತಲ್ಲ, ಅದಕ್ಕೆ ಹಾಕಿ ಮಣ್ಣು ಹಾಕಿ ಇಟ್ಟಿದ್ದಾರೆ. ಇದೆ ನೋಡಿ ಅಂಜೂರದ ಗಿಡ. ಎಲೆ ತುಂಬ ದೊಡ್ಡದಾಗಿರುತ್ತೆ. ಇದು ಸಾಗವಾನೆ, ಲೈಕ್ ಸಾಗವಾನೆ ಕಂಡಂಗೆ ಆಗುತ್ತೆ. ಅಂದರೆ ಟೀಕ್ ಮರ ಇರುತ್ತಲ್ಲ, ಸಾಗವಾನೆ ಮರ ಕಂಡಂಗೆ ಆಗುತ್ತೆ.